ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಆಲ್ರೆಡಿ ಸಿಂಥೆಟಿಕ್ ವಸ್ತುಗಳು ಅಥವಾ ಮ್ಯಾನ್ ಮೇಡ್ ಮಟೀರಿಯಲ್ಸ್ ಅಥವಾ ಸಂಶ್ಲೇಷಿತ ವಸ್ತುಗಳು ಅಂತ ಹೇಳ್ತು. ಈ ಸಂಶ್ಲೇಷಿತ ವಸ್ತುಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಸಿಮೆಂಟ್ ಬಗ್ಗೆ ನೋಡಿದ್ದೆವು. ಏನ್ರಿ ಸಂಶ್ಲೇಷಿತ ವಸ್ತು ಅಂದ್ರೆ ನೈಸರ್ಗಿಕವಾಗಿ ಸಿಗುವುದಿಲ್ಲ, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ತಯಾರಿಸುವ ವಸ್ತುಗಳಿಗೆ ಏನಂತ ಕರಿತೇವೆ? ಸಂಶ್ಲೇಷಿತ ವಸ್ತುಗಳು ಅಂತ ಕರಿತೇವೆ ಅಂತ ಹೇಳಿದ್ದೆ ನಿಮಗೆ. ಉದಾಹರಣೆಗೆ ಸಿಮೆಂಟ್ ಆಗಿರ್ಬೋದು, ಗಾಜು ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಮುಂತಾದವು ಅಂತ ಹೇಳಿದ್ದೆ. ಹಾಗಾದ್ರೆ ಇದರಲ್ಲಿ ಸಿಮೆಂಟ್ ಅಂದ್ರೆ ಏನು ಅಂತ ಹೋದ ಕ್ಲಾಸ್ ಒಳಗೆ ಹೇಳಿದ್ದೆ ನಿಮಗೆ. ಸಿಮೆಂಟ್ ಅಂದ್ರೆ ಏನು, ಸಿಮೆಂಟ್ ಯಾರು ಕಂಡುಹಿಡಿದ್ರು, ಅದನ್ನ ಹೇಗೆ ತಯಾರು ಮಾಡ್ತಾರ, ಸಿಮೆಂಟಿಗೆ ಜಿಪ್ಸಮ್ ಅನ್ನ ಯಾಕೆ ಬಳಸಬೇಕು ಅಂತ ಹೇಳಿದ್ದೆ ನಿಮಗೆ ಹೋದ ಕ್ಲಾಸಲ್ಲಿ. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತ ಕೇಳಿದ್ರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಏನು, ಯಾವುದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನ್ರಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಅಂದ್ರೆ ನಾವು ಯಾವುದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ ಅಂದ್ರೆ ನೋಡ್ರಿ, ನಿಮ್ಗೆ ಹೋದ ಕ್ಲಾಸಲ್ಲಿ ಏನ್ ಮಾಡಿದೆ ಅಂದ್ರೆ ಸಿಮೆಂಟ್ ಬೇಗನೆ ಗಟ್ಟಿಯಾಗುವುದನ್ನ ತಡೆಯೋಗೋಸ್ಕರವಾಗಿ ಯಾವುದನ್ನ ಬಳಸ್ತಾರಂತ ಹೇಳಿದ್ದೇರಿ? ಜಿಪ್ಸಮ್ ಬಳಸ್ತಾರಂತ ಹೇಳಿದ್ದೆ. ಹಾಗಾದ್ರೆ ಈ ಜಿಪ್ಸಮ್ಮಿನ ಸಂಕೇತ ಏನ್ರಿ? ವಿಚಾರ ಮಾಡ್ರಿ. ಜಿಪ್ಸಮ್ಮಿನ ಸಂಕೇತ CuSO4, ಕ್ಯಾಲ್ಸಿಯಂ ಸಲ್ಫೇಟ್. ಇದು CaSO4 ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳಿದ್ವಿ. ಹೌದ್ರಾ? Cu ಬರೆದ್ರೆ ಕಾಪರ್ ಸಲ್ಫೇಟ್ ಆಗ್ತದ್ರಿ ಅದು. ಹಾಗಾಗಿ CaSO4 ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್. ಈ ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನ ಏನಪ್ಪಾ ಅಂತಂದ್ರ ಸಿಮೆಂಟ್ ಉತ್ಪಾದನೆಯಲ್ಲಿ ಉಪಯೋಗಿಸ್ತಿದ್ರು. ಅದಕ್ಕೆ ಜಿಪ್ಸಮ್ ಅಂತ ಕರಿತೀವಿ. ಯಾಕೆ ಬಳಸ್ತಿದ್ದಾರೆ ಅಂದ್ರ ಅದು ಸಿಮೆಂಟ್ ಬೇಗನೆ ಗಟ್ಟಿಯಾಗುವುದನ್ನ ತಡೆಯೋಗೋಸ್ಕರವಾಗಿ ಬಳಸ್ತಿದ್ರು ಅಂತ ಹೇಳಿದ್ದೆ ನಿಮ್ಗೆ. ಹಾಗಾದ್ರೆ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಏನಂತ ಕೇಳಿದಾಗ ಈ ಜಿಪ್ಸಮ್ ಅನ್ನ ಫಸ್ಟ್ ಟೈಮ್ ಎಲ್ಲಿದಿಂದ ಅಂದ್ರೆ ಪ್ಯಾರಿಸ್ ದಿಂದ ತಗೊಂಡು ಬಂದು ತಯಾರು ಮಾಡಿದ್ರು. ಹಂಗಾಗಿ ಇದಕ್ಕೆ ಹೆಸರು ಏನಂತ ಬಂತು ಅಂದ್ರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬಂತ್ರಿ. ಅರ್ಥ ಆಗುತ್ತೆ? ಜಿಪ್ಸಮ್ ಅನ್ನ ಫಸ್ಟ್ ಟೈಮ್ ಪ್ಯಾರಿಸ್ ಇಂದ ತಗೊಂಡು ಬಂದು ಏನಪ್ಪಾ ಅಂತಂದ್ರ ರೆಡಿ ಮಾಡಿದ್ರು. ಹಾಗಾಗಿ ಅದಕ್ಕೆ ಹೆಸರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬಂತು. ಸರ್, ಹಾಗಾದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಏನು, ಅದನ್ನ ಹೇಗೆ ತಯಾರು ಮಾಡ್ತಾರ ಅಂತ ವಿಚಾರ ಬರುತ್ತೆ. ಹೇಗಂದ್ರಿ, ಈ ಜಿಪ್ಸಮ್ ಅನ್ನ ಫಸ್ಟ್ ಟೈಮ್ ಪ್ಯಾರಿಸ್ ಇಂದ ತಗೊಂಡು ಬಂದು ಇದನ್ನ ಎಷ್ಟಪ್ಪ ಅಂತ ಕೇಳಿದ್ರೆ 373 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ, ಎಷ್ಟ್ರಿ? 373 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ 75% ನೀರಿನ ಅಂಶವನ್ನ ನೀರನ್ನ ಕಳೆದುಕೊಂಡು ಏನು ರೆಡಿ ಆಗಿಬಿಡ್ತದಪ್ಪ ಅಂತ ಕೇಳಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರೆಡಿ ಆಗಿಬಿಡ್ತದ್ರಿ. ನಾಳೆ ನಿಮಗೆ ಪ್ರಶ್ನೆ ಮಾಡಬಹುದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸಿನ ಸಂಕೇತವೇನು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾಗ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರೀತಾರೆ. ಕ್ಲಿಯರ್ ಆಗ್ತ್ರಿ? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸಿನ ಸಂಕೇತ ಅಂತ ಕರೀತಾರೆ. ಹಾಗಾದ್ರೆ ನೀವು ವಿಚಾರ ಮಾಡಬಹುದು, ಸರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಏನೇನು ಉಪಯೋಗ ಅದಾವ ಸರ್, ಯೂಸಸ್ ಏನದಾವು? ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಎಲ್ಲಿ ಬಳಸ್ತಾರೆ ಅಂತ ಕೇಳಿದ್ರೆ, ಒಂದನೇದಾಗಿ ಮೂಳೆ ಮುರಿತಕ್ಕೆ ಆಧಾರವನ್ನು ಒದಗಿಸಲು ಉಪಯೋಗಿಸ್ತಾರೆ. ಆಧಾರ ಒದಗಿಸಲು. ಅರ್ಥ ಆಯ್ತ್ರಿ ನಿಮ್ಗ? ಮೂಳೆ ಮುರಿತಕ್ಕೆ ಆಧಾರ ಒದಗಿಸಲು ಅಂದಾಗ, ಈಗ ಯಾರೋ ಒಬ್ಬ ವ್ಯಕ್ತಿ ಬಿದ್ದಾಗ ಕೈಯಲ್ಲಿ ಮೂಳೆ ಏನಾದ್ರೂ ಮುರಿದಿತ್ತು ಅಂದ್ರ ಹಾಸ್ಪಿಟಲ್ಗೆ ಹೋಗಿ ಒಂದು ಪಟ್ಟಿ ಹಾಕೊಂಡ್ ಬರ್ತಾನ ನಾವು ಕೈ. ಯಾವ ಪಟ್ಟಿ ಅದು? ಸಿಮೆಂಟ್ ಪಟ್ಟಿ ಹಾಕೊಂಡ್ ಬಂದಾನ ಅಂತ ಹೇಳ್ತಾರ ನಾವು ಹಳ್ಳಿಯಲ್ಲಿ. ಆ ಸಿಮೆಂಟ್ ಪಟ್ಟಿ ಹಾಕೊಂಡ್ ಬಂದಾನ ಅಂತ ಹೇಳ್ತವಲ್ಲ, ಆ ಸಿಮೆಂಟ್ ಪಟ್ಟಿ ಎದ್ರದ್ದು ಇರ್ತದಪ್ಪ ಅಂತ ಕೇಳಿದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ರೆಡಿ ಮಾಡಿರ್ತಾರ. ವೈಟ್ ಆಗಿರ್ತದೆ ನೋಡ್ರಿ ಅದು, ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕ್ಲಿಯರ್ ಆಗ್ತದೆ? ಅರ್ಥ ಮಾಡ್ಕೋರಿ. ಮೂಳೆ ಮುರಿದಾಗ ಮೂಳೆಗೆ ಆಧಾರವನ್ನ ಒದಗಿಸೋಗೋಸ್ಕರವಾಗಿ ಆ ಕೈಯನ್ನ ಮುರ್ಕೊಂಡಾಗ ಏನಪ್ಪ ಅಂತ ಸಿಮೆಂಟ್ ಪಟ್ಟಿ ಹಾಕೊಂಡ್ ಬಂದ ಅಂತ ಹೇಳ್ತೇವಲ್ಲ ಡಾಕ್ಟರ್, ಸಿಮೆಂಟ್ ಪಟ್ಟಿ ಹಾಕಿರ್ತಾರಲ್ಲ, ಆ ಸಿಮೆಂಟ್ ಎದ್ರಿಂದ ಯಾವ ಸಿಮೆಂಟ್ ಇರ್ತದಪ್ಪ ಅಂತ ಕೇಳಿದ್ರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ರೆಡಿ ಮಾಡಿರ್ತಾರೆ. ನೆನ್ಪಿಟ್ಕೊಳ್ಳಿ. ಈಗ ನಾವು ಕಟ್ಟಡಗಳಿಗೆ ಬಳಸೋ ಸಿಮೆಂಟ್ ಅನ್ನು ಉಪಯೋಗಿಸ್ಕೊಳ್ಳಂಗಿಲ್ರಿ. ಮತ್ ಎರಡನೇದಾಗಿ ಏನಪ್ಪಾ ಅಂತಂದ್ರೆ ದಂತ ಚಿಕಿತ್ಸೆಯಲ್ಲಿ, ಯಾವ ಚಿಕಿತ್ಸೆ ಅಂದಾಗ ದಂತ ಚಿಕಿತ್ಸೆ, ಹಲ್ಲುಗಳು ಏನಪ್ಪಾ ಅಂತಂದ್ರ ಹಾಳಾದಾಗ, ಹುಳಗಳು ತಿಂದು ಹಾಳಾದಾಗ ಸಿಮೆಂಟ್ ತುಂಬಿಸ್ಕೊಂಡ್ ಬಾ ಅಂತ ಇರ್ತಾರೆ ಹಳ್ಳಿಯಲ್ಲಿ, ಗೊತ್ತೇನ್ರಿ?
ಆ ಹಳ್ಳಿಯಲ್ಲಿ ಏನಪ್ಪಾ ಅಂತ ಕೇಳಿದ್ರ ಆ ಸಿಮೆಂಟ್ ತುಂಬಿಸ್ಕೊಂಬ ಆ ಹಲ್ಲುಗಳಿಗೆ ಅಂದಾಗ ಆ ಹಲ್ಲುಗಳಲ್ಲಿ ತುಂಬತಕ್ಕಂಥ ಸಿಮೆಂಟ್ ಯಾವುದು ಅಂತ ಕೇಳಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೇವೆ. ಯಾವ್ದ್ರಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸರ್ ಮತ್ತೆ ಎಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಉಪಯೋಗ ಮಾಡ್ತಾರ್ರಿ ಅಂತ ಕೇಳಿದಾಗ್ರಿ, ಮತ್ತೆ ಅಂದ್ರೆ ಈ ನಾವು ರಸ್ತೆಗಳ ಮೇಲೆ ಹೋಗ್ಬೇಕಾದಾಗ, ಈ ರಸ್ತೆಗಳ ಕೊಂಟು ಹೋಗೋ ಹೇಳಿದಾಗ ಈ ಸಿಟಿಗಳಲ್ಲಿ ಒಂದೊಂದು ಸ್ಟ್ಯಾಚ್ಯೂ ಇರ್ತಾವ ನೋಡ್ರಿ, ಮೂರ್ತಿಗಳು. ಬಸವೇಶ್ವರ ಮೂರ್ತಿಗಳಾಗಿರ್ಬೋದು, ಅಂಬೇಡ್ಕರ್ ಅವರ ಮೂರ್ತಿಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ವ್ಯಕ್ತಿಗಳದ್ದು ಮೂರ್ತಿಗಳಾಗಿರ್ಬೋದು. ಆ ಮೂರ್ತಿಗಳನ್ನ ರೆಡಿ ಮಾಡ್ತಾರಲ್ಲ, ಆ ಮೂರ್ತಿಗಳು ಎಲ್ಲಿಂದ ಮಾಡ್ತಾರಪ್ಪ ಅಂತ ಕೇಳಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ರೆಡಿ ಮಾಡ್ತಾರ್ರಿ, ಈ ಸಿಮೆಂಟ್ ಇಂದ ಅಲ್ಲ. ಈ ದೊಡ್ಡ ದೊಡ್ಡ ಮೂರ್ತಿಗಳು ರೆಡಿ ಮಾಡ್ತಾರಲ್ಲ, ಆ ಮೂರ್ತಿಗಳನ್ನ ರೆಡಿ ಮಾಡೋದು ಯಾವ್ದ್ರಿಂದ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕ್ಲಿಯರ್ ಆಗ್ತದೆ? ಮತ್ತೆ ಏನಪ್ಪಾ ಅಂತ ಕೇಳಿದಾಗ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಮತ್ತೆ ಯೂಸ್ ಮಾಡ್ತಾರ ಅಂದಾಗ ಈ ಅಚ್ಚುಗಳನ್ನ ರೆಡಿ ಮಾಡ್ಲಿಕ್ಕೆ ಕೂಡ ಏನಪ್ಪಾ ಅಂತಂದ್ರ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಉಪಯೋಗ ಮಾಡ್ತಾರ. ನೋಡ್ರೆ ಕ್ಲಿಯರ್ ಮಾಡ್ಕೋರಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಅಂತ ಕೇಳಿದಾಗ ಜಿಪ್ಸಮ್ ಅನ್ನ ಫಸ್ಟ್ ಟೈಮ್ ಪ್ಯಾರಿಸ್ ಇಂದ ತಗೊಂಡ್ಬಂದು ರೆಡಿ ಮಾಡಿದ್ರು, ಅದಕ್ಕಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಸಂಕೇತ ಏನಂದ್ರೆ CuSO4 ಮೀನ್ಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರೀತಾರೆ ಸಂಕೇತ. ಈ ಜಿಪ್ಸಮ್ ಅನ್ನ ಪ್ಯಾರಿಸ್ ಇಂದ ತಗೊಂಡ್ಬಂದು 373 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ 75ರಷ್ಟು ನೀರನ್ನ ಕಳ್ಕೊಂಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರೆಡಿ ಆಗ್ತದೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆನಾ? ಹಾಗಾದ್ರೆ ಈಗ ನೆಕ್ಸ್ಟ್ ಬರ್ತೀನಿ, ಸಿಂಥೆಟಿಕ್ ವಸ್ತು ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದಾಗ ಪ್ಲಾಸ್ಟಿಕ್. ಓಕೆ, ಹಾಗಾದ್ರೆ ಪ್ಲಾಸ್ಟಿಕ್ ಅಂದ್ರೆ ಏನ್ರಿ? ನಾವು ಯಾವ್ದಕ್ಕೆ ಪ್ಲಾಸ್ಟಿಕ್ ಅಂತ ಹೇಳಿ ಕರಿಬೇಕು? ವಿಚಾರ ಮಾಡೋಣ ನೋಡೋಣ. ಯಾವ್ದಕ್ಕೆ ನಾವು ಪ್ಲಾಸ್ಟಿಕ್ ಅಂತ ಹೇಳಿ ಕರಿಬೇಕು? ಪ್ಲಾಸ್ಟಿಕ್ ಅಂದ್ರೆ ಏನು ಅಂತ ವಿಚಾರ ಮಾಡಿದಾಗ ನೋಡ್ರಿ, ಪ್ರಕ್ರಿಯಾ ಹಂತದಲ್ಲಿ ಮೃದುತ್ವ ಸ್ವಭಾವವನ್ನು ಹೊಂದಿರುವ ಸ್ವಭಾವವನ್ನು ಹೊಂದಿರುವ ಪಾಲಿಮರ್ಸ್ಗಳಿಗೆ ಪ್ಲಾಸ್ಟಿಕ್ ಎನ್ನುವರು ಅಂತ ಹೇಳ್ತಾರೆ. ನೋಡಿ, ಪ್ಲಾಸ್ಟಿಕ್ ಅಂದ್ರೆ ಏನಂತ ಕೇಳಿದಾಗ ಪ್ರಕ್ರಿಯಾ ಹಂತದಲ್ಲಿ ಮೃದುತ್ವ ಸ್ವಭಾವವನ್ನು ಹೊಂದಿರುವ ಪಾಲಿಮರ್ಗಳಿಗೆ ಏನಂತ ಕರೀತಾರೆ? ಪ್ಲಾಸ್ಟಿಕ್. ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ ನ ಉಪಯೋಗ ಅತಿ ಹೆಚ್ಚಾಗ್ಬಿಟ್ಟೈತಿ. ಆದರೆ ಆ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಹಲವಾರು ಕಾಯಿಲೆಗಳು ಉಂಟಾಗ್ಲಿಕ್ಕೂ ಕಾರಣ ಆಗೈತಿ, ಪರಿಸರ ಮಾಲಿನ್ಯ ಉಂಟಾಗ್ಲಿಕ್ಕೂ ಕಾರಣ ಆಗೈತಿ. ಅದು ಹೇಗೆ ಅನ್ನೋದು ನಾನು ನೆಕ್ಸ್ಟ್ ಹೇಳ್ಕೊಟ್ಟಿರ್ತೀನಿ. ಮೊದಲು ಪ್ಲಾಸ್ಟಿಕ್ ಅಂದ್ರೆ ಏನು, ರೆಡಿ ಅಂದ್ರೆ ಏನ್ ಮಾಡೋದು. ಹಾಗಾದ್ರೆ ಪ್ಲಾಸ್ಟಿಕ್ ನಿಂದ ಏನಪ್ಪಾ ಅಂತ ಆಗ್ತಕ್ಕಂಥ ತೊಂದರೆಗಳೇನಾವು, ಆ ಪ್ಲಾಸ್ಟಿಕ್ ಅನ್ನ ಪುನರ್ ಬಳಕೆ ಹೆಂಗ್ ಮಾಡ್ಬೇಕು ಅಂತ ಎಲ್ಲ ಇದರಲ್ಲಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಪಾಯಿಂಟ್ ನಮ್ಗೆ ಏನಪ್ಪಾ ಅಂತ ಕೇಳಿದಾಗ ಪ್ರಕ್ರಿಯಾ ಹಂತದಲ್ಲಿ ಮೃದುತ್ವ ಸ್ವಭಾವವನ್ನ ಹೊಂದಿರುವ ಪಾಲಿಮರ್ಗಳಿಗೆ ಅಥವಾ ಪಾಲಿಮರ್ಗಳಿಗೆ ಏನಂತ ಕರಿತೀವಿ ಅಂದ್ರೆ ಪ್ಲಾಸ್ಟಿಕ್ ಅಂತ ಕರಿತೀವ್ರಿ. ಹಾಗಾದ್ರೆ ಪ್ರಕ್ರಿಯಾ ಹಂತದಲ್ಲಿ ಮೃದುತ್ವ ಅಂದ್ರೆ ಪಾಲಿಮರ್ ಅಂದ್ರೆ ಏನು ಅಂತ ವಿಚಾರ ಬರುತ್ತೆ ನಿಮ್ಗೆ. ಪಾಲಿಮರ್ ಯಾವ್ದಕ್ಕೆ ನಾವು ಪಾಲಿಮರ್ ಅಂತ ಕರಿಬೇಕು? ಯಾವ್ದಕ್ಕೆ ನಾವು ಪಾಲಿಮರ್ ಅಂತ ಕರಿಬೇಕಂದ್ರೆ ನೋಡ್ರಿ, ಇಲ್ಲಿ ಪಾಲಿಮರ್ ಇಲ್ಲಿ ನೋಡ್ರಿ, ಪಾಲಿ ಅಂದ್ರೆ ಏನಂತ ಕೇಳಿದಾಗ ಹಲವು ಅಂತ ಅರ್ಥ ಕೊಡ್ತೇವೆ. ಏನಂತ ಅರ್ಥ ಕೊಡ್ತೈತ್ರಿ? ಹಲವು. ಪಾಲಿ ಮತ್ತು ಈ ಮರ್ ಮೀನ್ಸ್ ಮೋರಸ್ ಅಂತ ಅರ್ಥ ಆಗುತ್ತೆ. ಏನಂತ ಅರ್ಥ ಆಗ್ತದ್ರಿ? ಮೋರಸ್. ಪಾಲಿ ಅಂದ್ರೆ ಹಲವು, ಮೋರಸ್ ಅಂದ್ರೆ ಏನಂತ ಕೇಳಿದಾಗ ಭಾಗಗಳು ಅಂತ ಆಗ್ತೈತಿ. ಭಾಗಗಳು, ಹಲವಾರು ಸರಳ ಸಂಯುಕ್ತ ಭಾಗಗಳು ಕೂಡಿಕೊಂಡು ಉಂಟಾಗಿರ್ತಕ್ಕಂಥ ಸಂಯುಕ್ತನೇ ಪಾಲಿಮರ್ ಅಂತ ಹೇಳ್ತೇವೆ. ನೋಡ್ರಿ, ಮೊನೋಮಾರ್ಗಳು, ಹಲವಾರು ಮೊನೋಮಾರ್ಗಳು ಕೂಡ್ಕೊಂಡು ಪಾಲಿಮರ್ನ ಅಣು ಉಂಟಾಗ್ತದೆ. ಮೊನೋಮಾರ್ ಅನ್ನೋದು ಏನಪ್ಪಾ ಅಂತ ಕೇಳಿದಾಗ ಪಾಲಿಮರ್ ಉಂಟಾಗಿರ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಸರಳ ಸಂಯುಕ್ತಗಳು. ಹಲವಾರು ಸರಳ ಸಂಯುಕ್ತಗಳು ಕೂಡಿಕೊಂಡು ಉಂಟಾಗೋದೇ ಪಾಲಿಮರ್ಗಳು ಅಂತ ಕರೀತಾರೆ. ಈಗ ಉದಾಹರಣೆಗೆ ನೀವು ನೋಡಿ, PVC ಅಂತ ಐತಿ. PVC ಪಾಲಿವಿನೈಲ್ ಕ್ಲೋರೈಡ್ ಅಂತ ಹೇಳ್ತೇವೆ. ಇದು ಏನಪ್ಪಾ ಅಂತ ಪ್ಲಾಸ್ಟಿಕ್. ಇದು PVC ಇದು ಏನಪ್ಪಾ ಅಂತಂದ್ರೆ ಪೈಪುಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತೀವಿ. ಪೈಪ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತೀವಿ. ಹಾಗಾದ್ರೆ
ಈ ಪೈಪ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಪಾಲಿಮರ್ ಯಾವ್ದಂದ್ರ PVC ಅಂತ ಹೇಳ್ಬೇಕು, ಪಾಲಿವಿನೈಲ್ ಕ್ಲೋರೈಡ್. ಹಾಗಾದ್ರೆ ಪಾಲಿವಿನೈಲ್ ಕ್ಲೋರೈಡ್ ಉಂಟಾಗಬೇಕಾಗಿತ್ತಂದ್ರ ಮೊನೋಮರ್ ಯಾವ್ದು ಅಂತ ಕೇಳಿದಾಗ ವಿನೈಲ್ ಕ್ಲೋರೈಡ್ ಅಂತ ಹೇಳ್ತೇವೆ. ವಿನೈಲ್ ಕ್ಲೋರೈಡ್ ಇಂಥ ಹಲವಾರು ವಿನೈಲ್ ಕ್ಲೋರೈಡ್ಗಳು ಕೂಡಿದಾಗ ಏನಾಗ್ತದ ಅಂದ್ರ ಪಾಲಿವಿನೈಲ್ ಕ್ಲೋರೈಡ್ ಆಗ್ತದ. ಈ ಪಾಲಿವಿನೈಲ್ ಕ್ಲೋರೈಡ್ ಏನಪ್ಪಾ ಅಂತ ಕೇಳಿದ್ರ ಪಾಲಿಮರ್, ಬರೀ ವಿನೈಲ್ ಕ್ಲೋರೈಡ್ ಏನಂತ ಕೇಳಿದ್ರ ಮೊನೋಮರ್. ಇಂಥ ಹಲವಾರು ವಿನೈಲ್ ಕ್ಲೋರೈಡ್ಗಳು ಕೂಡಿ ಪಾಲಿವಿನೈಲ್ ಕ್ಲೋರೈಡ್ ಅಂತ. ಈ ಪಾಲಿವಿನೈಲ್ ಕ್ಲೋರೈಡ್ ತಗೊಂಡು ಎಲ್ಲಿ ತಯಾರು ಮಾಡ್ತಾರ ಅಂದ್ರೆ ಪೈಪ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳ್ತಾರೆ. ಹಾಗಾದ್ರೆ ಹಲವಾರು ಪಾಲಿಮರ್ಗಳು ಮತ್ತು ಮೊನೋಮರ್ಗಳು ಅವುಗಳ ಉಪಯೋಗಗಳು ಅಂತ ಬರ್ತದೆ. ಅಥವಾ ನಿಮಗ ಪಾಲಿಮರ್ಗಳು ಮತ್ತು ಮೊನೋಮರ್ಗಳು ಅವುಗಳ ಉಪಯೋಗಗಳು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ಪ್ಲಾಸ್ಟಿಕ್ ನೋಡ್ರಿ, ಈ ಪ್ಲಾಸ್ಟಿಕ್ ಅಲ್ಲಿ ಎಷ್ಟು ವಿಧ ಅಂದ್ರೆ 2 ವಿಧ ಮಾಡ್ತಾರೆ. ಒಂದು ಏನಪ್ಪಾ ಅಂತ ಕೇಳಿದ್ರ ಥರ್ಮೋಪ್ಲಾಸ್ಟಿಕ್ಗಳು ಅಂತ ಮಾಡ್ತಾರೆ. ಥರ್ಮೋಪ್ಲಾಸ್ಟಿಕ್. ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದಾಗ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಬರ್ತದೆ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಇಲ್ಲಿ ನೆನ್ಪಿಟ್ಕೋರಿ, ಥರ್ಮೋಪ್ಲಾಸ್ಟಿಕ್ಗಳಂದ್ರೇನು, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಂದ್ರೇನು ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟ್ ನಿಮಗೆ ಗೊತ್ತಿರಬೇಕಾಗಿದ್ದು ಪ್ಲಾಸ್ಟಿಕ್ ಅಂದ್ರೆ ಏನು. ಪ್ರಕ್ರಿಯಾ ಹಂತದಲ್ಲಿ ಮೃದುತ್ವ ಸ್ವಭಾವವನ್ನು ಹೊಂದಿರುವ ಪಾಲಿಮರ್ಗಳಿಗೆ ಪ್ಲಾಸ್ಟಿಕ್ಗಳೇನು. ಪಾಲಿಮರ್ ಅಂದ್ರೇನು, ಮೊನೋಮರ್ಗಳಂದ್ರೇನು ಅಂತ ಹೇಳಿದೀನಿ. ಅಲ್ಲದೆ ಇನ್ನೊಂದು ಕ್ಲಾಸ್ ಅಲ್ಲಿ ಮೊನೋಮರ್ಗಳಂದ್ರೇನು, ಪಾಲಿಮರ್ಗಳಂದ್ರೇನು, ಆ ಪಾಲಿಮರ್ಗಳಿಂದ ಏನ್ ತಯಾರು ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಅದೊಂದು ಕ್ಲಾಸ್ ಮಾಡ್ಕೊಟ್ಟಿರ್ತೀನಿ ನಿಮಗೆ ನೆಕ್ಸ್ಟ್. ಹಾಗಾದ್ರೆ ಇಲ್ಲಿ ಪ್ಲಾಸ್ಟಿಕ್ಗಳೊಳಗೆ ಎಷ್ಟು ಟೈಪ್ ಮಾಡ್ತಾರೆ ಅಂದ್ರೆ 2 ಟೈಪ್ ಮಾಡ್ತಾರೆ. ಹಾಗಾದ್ರೆ ಒಂದ್ ಯಾವ್ದಪ್ಪ ಅಂತ ಕೇಳಿದಾಗ ಥರ್ಮೋಪ್ಲಾಸ್ಟಿಕ್, ಇನ್ನೊಂದು ಯಾವ್ದು ಅಂತ ಕೇಳಿದಾಗ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರೀತಾರೆ. ಹಾಗಾದ್ರೆ ಥರ್ಮೋಪ್ಲಾಸ್ಟಿಕ್ಗಳು ಅಂದ್ರೆ ಏನು, ನಾವು ಯಾವ್ದಕ್ಕೆ ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರಿತೀವಪ್ಪ ಅಂತ ಕೇಳಿದಾಗ ನೋಡ್ರೆ, ಇದು ಮಾರ್ಕರ್ ಐತಿ. ಇದು ಪ್ಲಾಸ್ಟಿಕ್. ಈ ಮಾರ್ಕರ್ ಅನ್ನ ತಗೊಂಡು ನಾವು ಕಾಯಿಸ್ತೇವೆ. ಈಗ ಉರಿ ಇಳಿತೇವೆ, ಕಾಯಿಸ್ತೇವೆ. ಇದು ಕರಗ್ತದೋ ಕರಗಂಗಿಲ್ಲ, ಕರಗ್ತೈತಿ. ಪ್ಲಾಸ್ಟಿಕ್ ಪಾತ್ರೆಗಳು ಮೀನ್ಸ್ ಕೊಡಗಳಿವೆ ಮನೆಯಲ್ಲಿ, ಬಿಂದಿಗೆಗಳು, ಅದನ್ನ ತಗೊಂಡು ಕಾಯಿಸ್ತೇವೆ, ಕರಗ್ತದೋ ಇಲ್ಲೋ, ಕರಗ್ತದ. ಅಂದ್ರ ಯಾವ ಪ್ಲಾಸ್ಟಿಕ್ಗಳು ಕಾಯಿಸಿದಾಗ ಆಕಾರ ಕಳ್ಕೊತಾವ ನೋಡ್ರಿ, ಅವಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದಾಗ ಥರ್ಮೋಪ್ಲಾಸ್ಟಿಕ್ಗಳು ಅಂತೇಳಿ ಕರೀತಾರ. ಕ್ಲಿಯರ್ ಆಗ್ತರಿ? ಅರ್ಥ ರೀ? ಯಾವ ಪ್ಲಾಸ್ಟಿಕ್ಗಳನ್ನು ಕಾಯಿಸಿದಾಗ ಆಕಾರವನ್ನು ಕಳೆದುಕೊಳ್ಳುತ್ತವೆಯೋ ಅಂತಹ ಪ್ಲಾಸ್ಟಿಕ್ಗಳಿಗೆ ಥರ್ಮೋಪ್ಲಾಸ್ಟಿಕ್ಗಳು ಎನ್ನುವರು. ಉದಾಹರಣೆ ಕೊಡ್ರಿ ಅಂದಾಗ PVC ಮೀನ್ಸ್ ಪಾಲಿವಿನೈಲ್ ಕ್ಲೋರೈಡ್. PVC ಈಗ ಅಂದ್ರೆ ಏನಿಲ್ಲ ಗೊತ್ತೇನ್ರಿ, ಕಾಸ್ದಾಗ ಏನ್ ಮಾಡ್ಬೇಕು, ಅವು ಆಕಾರ ಕೊಡ್ಕೋಬೇಕು, ಅವಕ್ಕೆ ಏನಪ್ಪಾ ಅಂತಂದ್ರ ಥರ್ಮೋಪ್ಲಾಸ್ಟಿಕ್ಗಳು ಅಂತ ಕರೀತಾರ. ಉದಾಹರಣೆಗೆ ಏನಪ್ಪಾ ಅಂತ ಕೇಳಿದಾಗ PVC ಆಗಿರ್ಬೋದು, ಪಾಲಿಸ್ಟರ್ಗಳು, ಇವೇನಪ್ಪಾ ಅಂತ ಕೇಳಿದ್ರೆ ಥರ್ಮೋಪ್ಲಾಸ್ಟಿಕ್. ಇಲ್ಲಿ ನೆಕ್ಸ್ಟ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂದಾಗ ಯಾವ ಪ್ಲಾಸ್ಟಿಕ್ಗಳನ್ನು ಕಾಯಿಸಿದಾಗ ಆಕಾರ ಕಳ್ಕೊಳ್ಳೋದಿಲ್ಲಲ್ಲ ಅವಕ್ಕೆ ಏನಂತ ಕರಿತೇವೆ ಅಂದ್ರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರಿತೇವೆ. ಯಾವ ಪ್ಲಾಸ್ಟಿಕ್ಗಳು ಕಾಯಿಸಿದಾಗ ಆಕಾರ ಕಳೆದುಕೊಳ್ಳುವುದಿಲ್ಲವೋ ಅವಕ್ಕೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಉದಾಹರಣೆ ಕೊಡ್ರಿಪ್ಪ ಅಂತ ಕೇಳಿದಾಗ ಬೆಕಲೈಟ್ಗಳು ನೋಡ್ರಿ. ಇವು ಈ ಬೆಕಲೈಟ್ ಅಂತ ಏನ್ ಕೊಡ್ತೀನಲ್ಲ, ಇವು ಕಾಸ್ದಾಗ ಏನ್ ಮಾಡ್ತಾವ ಅಂದ್ರೆ ಆಕಾರವನ್ನ ಕಳ್ಕೊಳಂಗಿಲ್ರಿ. ಉದಾಹರಣೆಗೆ ಬೆಕಲೈಟ್ ಆಗಿರ್ಬೋದು, ಸಿಲಿಕಾನ್ಗಳು ಆಗಿರ್ಬೋದು. ನಿಮಗೆ ಇಲ್ಲಿ ವಿಚಾರ ಮಾಡ್ತಾರೆ, ಸರ್ ಬೆಕಲೈಟ್ ಅಂದ್ರೆ ಸಿಲಿಕಾನ್ ಇವು ಏನ್ ನಮ್ಗೆ ಅರ್ಥ ಆಗಲ್ಲ ಅಂತ ಬಂದಾಗ ವಿಚಾರ ಬಂದಾಗ ನೋಡ್ರೆ, ಯಾವ ಪ್ಲಾಸ್ಟಿಕ್ಗಳನ್ನ ಕಾಯಿಸಿದಾಗ ಆಕಾರ ಕಳ್ಕೊಳಂಗಿಲ್ಲಲ್ಲ ಅವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಯಾವ ಪ್ಲಾಸ್ಟಿಕ್ಗಳು ಕಾಯಿಸಿದಾಗ ಆಕಾರ ಕಳ್ಕೊತಾವಲ್ಲ ಅವು ಥರ್ಮೋಪ್ಲಾಸ್ಟಿಕ್. ಹಾಗಾದ್ರೆ ಉದಾಹರಣೆಗೆ ಬೆಕಲೈಟ್ಗಳು ಅಂದಾಗ ನೋಡ್ರೆ, ನಾಳೆ ನಿಮ್ಗೆ ಹೆಂಗ್ ಪ್ರಶ್ನೆ ಮಾಡ್ತಾರನ, ಕುಕ್ಕರ್ನ ಹಿಡಿ, ಪ್ರೆಷರ್ ಕುಕ್ಕರ್ ಇದೆ, ಕುಕ್ಕರ್ನ ಹಿಡಿ ಇರ್ತದ ಗೊತ್ತೇನು, ಆ ಹಿಡಿ ಕರಗ್ತದ ನೋಡ್ರಿ. ಬೇಕಿದ್ರೆ ಅದನ್ನ ತೆಗೆದು ಕಾಸು ನೋಡ್ರಿ, ಅದು ಕರಗಂಗಿಲ್ಲ. ಏನಂದ್ರೆ ಹನಿ ಬಿದ್ದು ಬಿಡ್ತಾ, ಇಲ್ಲಾಂದ್ರೆ ಒಟ್ಟ ಕರಗಂಗಿಲ್ಲ. ಅದು ಏನಪ್ಪಾ ಅಂತ ಕೇಳಿದಾಗ ಬೆಕಲೈಟ್ ಮೀನ್ಸ್ ಯಾವ ಪ್ಲಾಸ್ಟಿಕ್ ಅಂದ್ರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತೇವ್ರಿ. ಇದಕ್ಕೆ ಏನಂತ ಕರಿತೇವ್ರಿ? ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರಿತೇವೆ ಬೆಕಲೈಟ್. ಉದಾಹರಣೆಗೆ ಕುಕ್ಕರ್ನ ಹಿಡಿ, ನಾಳೆ ಏನ್ ಮಾಡ್ಬೋದು, ಕುಕ್ಕರ್ನ ಹಿಡಿಯನ್ನು ಯಾವ ಪ್ಲಾಸ್ಟಿಕ್ ನಿಂದ ತಯಾರಿಸಲಾಗುತ್ತದೆ? ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಯಾವ್ದ್ರಿ? ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ. ಉದಾಹರಣೆಗೆ ವಿದ್ಯುತ್ ಶಕ್ತಿಗೆ ಯೂಸ್ ಮಾಡ್ತಕ್ಕಂಥ ಬಟನ್ಗಳು, ಆ ಬಟನ್ಗಳು ಕಾಯ್ದು ಪೂರ್ತಿ ಕಾಯ್ದಾಗ ನೋಡ್ರಿ, ಕಾಯ್ದು ಕರಗ್ತಾವೋ ಅಥವಾ ಏನಪ್ಪ ಸುಟ್ಟು ಹೋಗ್ಬಿಡ್ತದ ನೋಡ್ರಿ. ಪೂರ್ತಿ ಒಳಗಿನ ಏನಪ್ಪ ಕಟ್ಟಾಗಿ ಹೋಗ್ಬಿಡ್ತಾವ ಸುಟ್ಟು, ಬಟ್ ಏನಪ್ಪ ಕರಗಂಗಿಲ್ಲ.
ಅಂತ ಬಟನ್ಗಳು ಯಾವ್ದ್ರಿಂದ ತಯಾರು ಮಾಡ್ತಾರೆ ಅಂದ್ರೆ ಬೆಕಲೈಟ್ಗಳಿಂದ. ಕುಕ್ಕರ್ನ ಹಿಡಿ ಯಾವ್ದ್ರಿಂದ ಇರ್ತಾ ಬೆಕಲೈಟ್ ಅಂದ್ರೆ ಯಾವ ಪ್ಲಾಸ್ಟಿಕ್ ಅದು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್. ಕ್ಲಿಯರ್ ಐತ್ರಿ? ಹಾಗಾದ್ರೆ ಈ ಪ್ಲಾಸ್ಟಿಕ್ಗಳ ಉಪಯೋಗ ಏನೈತಲ್ರಿ ಇದು ಅಪಾಯಕಾರಿ ಕೂಡ ಐತಿ. ಜಾಸ್ತಿಯಾಗಿ ಯೂಸ್ ಮಾಡೋದ್ರಿಂದ ಪರಿಸರ ಮಾಲಿನ್ಯ ಉಂಟಾಗ್ತದ. ಸರ್ ಯಾಕ್ರಿ ಸರ್ ಆಗುತ್ತೆ ಅಂತ ಕೇಳಿದಾಗ ಪ್ಲಾಸ್ಟಿಕ್ಗಳು ಏನಪ್ಪಾ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳಿಂದ ವಿಭಜನೆಗೊಳ್ಳಂಗಿಲ್ಲ. ಒಂದೇ ಪಾಯಿಂಟ್. ನಾಳೆ ನಿಮ್ಮ ಪ್ರಶ್ನೆ ಹೆಂಗಂದಾಗ ಪ್ಲಾಸ್ಟಿಕ್ಗಳು ಏನಪ್ಪಾ ಅಂತಂದ್ರೆ ಉಪಯೋಗಕಾರಿಗಳಲ್ಲ, ಈ ಕೆಳಗಿನ ಯಾವ ಅಂಶಗಳಿಂದಾಗಿ ಪ್ಲಾಸ್ಟಿಕ್ ಉಪಯೋಗಿಸೋದು ಅಪಾಯಕಾರಿಯಾಗಿದೆ ಅಂತ ಹಿಂಗೆ ಕೇಳಿದಾಗ ಯಾವ್ಯಾವ ಕೇಳಿದಾಗ ಒಂದೇ ಪಾಯಿಂಟ್ ಇವು ಸೂಕ್ಷ್ಮಾಣು ಜೀವಿಗಳಿಂದ ವಿಭಜನೆ ಹೊಂದುದಿಲ್ಲ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಇವುಗಳನ್ನ ವಿಭಜನೆ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ, ಹಂಗಾಗಿ ಇವು ಕೊಳೆಯಂಗಿಲ್ಲ ಅಂತ ಹೇಳ್ತೇವೆ. ಕೊಳೆಯುವುದಿಲ್ಲ. ಇವು ಕೊಳೆಯಲಾರದೆ ಹಲವಾರು ವರ್ಷಗಳವರೆಗೆ ಪ್ಲಾಸ್ಟಿಕ್ ಏನಪ್ಪಾ ಅಂತಂದ್ರೆ ಹಂಗೆ ಉಳಿದು ಬಿಡ್ತದ ಅಂತ ಹೇಳ್ತೇವೆ. ಎರಡನೇದಾಗಿ ಈ ಪ್ಲಾಸ್ಟಿಕ್ಗಳನ್ನ ವಿಲೇವಾರಿ ಮಾಡುವುದು ತುಂಬಾ ಕಷ್ಟದಾಯಕ. ಅಂದ್ರೆ ಈ ಪ್ಲಾಸ್ಟಿಕ್ಗಳನ್ನ ತಗೊಂಡು ಒಂದು ಕಡೆ ಕೂಡಿ ಹಾಕಿ ಏನಾದ್ರು ಮಾಡ್ಬೇಕಪ್ಪ ಅಂತಂದ್ರೆ ಬಹಳಷ್ಟು ತೊಂದರೆ. ಯಾಕಂದ್ರೆ ಅವು ಪ್ರದೇಶದಲ್ಲಿ ಅವು ಹಾಕತೇವಪ್ಪ ಅಂತಂದ್ರೆ ಆ ಪ್ಲಾಸ್ಟಿಕ್ಗಳು ಬರೀ ಏರಿಯಾ ಏನಪ್ಪ ಅಂತ ಪೂರ್ತಿ ಪ್ಲಾಸ್ಟಿಕ್ ಆಗ್ಬಿಡುತ್ತೆ. ಬಟ್ ಅವೇನು ಕರಗಂಗಿಲ್ಲ. ಈ ಪ್ರಾಣಿಗಳು ಸೇವನೆ ಮಾಡಿದ್ರೆ ಆ ಪ್ರಾಣಿಗಳು ಕೂಡ ಏನಪ್ಪ ಅಂತಂದ್ರೆ ಸಾಯ್ತಾವು ಅಂತ ಹೇಳ್ತೇವ್ರಿ. ಹಾಗಾದ್ರೆ ಸರ್ ಈ ಪ್ಲಾಸ್ಟಿಕ್ ತೊಂದರೆ ಕಡಿಮೆ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದಾಗ ಪುನರ್ಬಳಕೆಯನ್ನ ಮಾಡ್ಬೇಕಾಗತ್ತ. ಪ್ಲಾಸ್ಟಿಕ್ನ ಪುನರ್ಬಳಕೆ ಮಾಡ್ಬೇಕಾಗತ್ತ. ಹಾಗಾದ್ರೆ ಸರ್ ಪ್ಲಾಸ್ಟಿಕ್ನ ಪುನರ್ಬಳಕೆ ಅಂದ್ರೆ ಏನು ಅಂತ ಕೇಳಿದಾಗ ಉಪಯೋಗಿಸಿ ಹಾಳಾಗಿರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನ ಮತ್ತು ಪುನಃ ಕರಗಿಸಿ ತಯಾರು ಮಾಡೋದಕ್ಕೆ ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ನ ಪುನರ್ಬಳಕೆ ಅಂತ ಕರೀತಾರೆ. ಪ್ಲಾಸ್ಟಿಕ್ ಪುನರ್ಬಳಕೆ ಮಾಡ್ಬೇಕಾಗಿತ್ತಂದ್ರೆ ಫಸ್ಟಿಗೆ ಅನುಪಯುಕ್ತ ಪ್ಲಾಸ್ಟಿಕ್ಗಳನ್ನ ಸಂಗ್ರಹಣೆ ಮಾಡಬೇಕು. ಅನುಪಯುಕ್ತ ಅಂದ್ರೆ ಉಪಯೋಗಕ್ಕೆ ಬರಲಾರ ಪ್ಲಾಸ್ಟಿಕ್ಗಳನ್ನ ಸಂಗ್ರಹಿಸಿ ಅದರೊಳಗೆ ಥರ್ಮೋ ಪ್ಲಾಸ್ಟಿಕ್ಗಳು ಯಾವ್ದಾವು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಗಳದಾವು ಡಿವೈಡ್ ಮಾಡಬೇಕು. ಈ ಥರ್ಮೋ ಪ್ಲಾಸ್ಟಿಕ್ಗಳನ್ನ ಒತ್ತಾಗಿ ಸೈಡ್ ತಗೊಂಡು ಅವುಗಳನ್ನ ಕರಗಿಸೋದು, ಪುನಃ ಎರಕವೊಯ್ದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರೆಡಿ ಮಾಡೋದು. ಈ ಟೈಪ್ ಪುನರ್ಬಳಕೆ ಮಾಡೋದ್ರ ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ಏನು ಮಾಡ್ಬೋದಪ್ಪ ಅಂತ ಕೇಳಿದಾಗ ಪರಿಸರ ಮಾಲಿನ್ಯ ಆಗುವುದನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತೇವ್ರಿ. ಇಲ್ಲಿ ಕ್ಲಿಯರ್ ಆಗ್ತ್ರಿ? ಈಗ ಉದಾಹರಣೆಗೆ ನೋಡಿ, ಪುನರ್ಬಳಕೆ ಪ್ಲಾಸ್ಟಿಕ್ ಕೊಡಗಳನ್ನ ನೀವು ಗೊತ್ತು ಮಾಡ್ಬಿಡ್ತೀರಿ. ದಿಪ್ಪಾಗಿ ಇತ್ತು ಬಹಳಷ್ಟು ಏನಪ್ಪಾ ಅಂತ ಬಿದ್ರು ಹೊಡೆಯಂಗಿಲ್ಲಲ್ಲ, ಅದು ಏನಪ್ಪಾ ಅಂತಂದ್ರೆ ಸ್ಟ್ಯಾಂಡರ್ಡ್ ಇರ್ತದೋ ಏನಪ್ಪಾ ಅಂತ ಫಸ್ಟ್ ಟೈಮ್ ರೆಡಿ ಆಗಿದ್ದು. ಈಗ ಇದಾವ ನೋಡಿ ಹಳ್ಳಿಗಳಲ್ಲಿ ಬರ್ತಾವಲ್ಲ ಸಣ್ಣ ಪಾತ್ರೆಗಳು ಪ್ಲಾಸ್ಟಿಕ್ ಕೊಡಗಳು, ಅದು ಬರೀ ತುಂಬಿದ ಬಿಟ್ರೆ ಹೊಡೆದೋಗುತ್ತೆ. ಅದು ಏನಪ್ಪಾ ಅಂತ ಪುನರ್ಬಳಕೆ ಪ್ಲಾಸ್ಟಿಕ್ ಇಂದ ರೆಡಿ ಆಗಿರುತ್ತೆ. ಆದ್ರೆ ಪುನರ್ಬಳಕೆ ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸುವುದು ಏನಪ್ಪಾ ಅಂತಂದ್ರೆ ಅದು ಕೂಡ ತುಂಬಾ ತೊಂದರೆ ಅಂತ ಹೇಳ್ತೇವೆ. ಈ ಟೈಪ್ ಪ್ಲಾಸ್ಟಿಕ್ಗಳನ್ನ ಪುನರ್ಬಳಕೆ ಮಾಡೋದ್ರ ಮೂಲಕವಾಗಿ ನಾವು ಸ್ವಲ್ಪ ಮಟ್ಟಿಗೆ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿ ಏನ್ ಮಾಡೋಣ ಅಂದ್ರೆ ಇಲ್ಲಿಗೆ ಮುಗಿಸೋಣ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗಾಜು ಅಂದ್ರೆ ಏನು, ಗಾಜನ ಯಾರು ಕಂಡಿದ್ರು, ಗಾಜನ ಹೆಂಗ್ ತಯಾರು ಮಾಡ್ತಾರ, ಗಾಜುಗಳಲ್ಲಿ ಎಷ್ಟು ಟೈಪ್ ಅದಾವು, ಸುರಕ್ಷಾ ಗಾಜು ಅಂದ್ರೆ ಏನು, ಯಾವ್ದಕ್ಕೆ ನಾವು ಸುರಕ್ಷಾ ಗಾಜು ಅಂತ ಕರಿತೇವೆ, ಗುಂಡು ನಿರೋಧಕ ಗಾಜು ಅಂದ್ರೆ ಏನು, ಧೃಗ್ನಾರು ಅಂತೇಳಿ ಯಾವ ಗಾಜಿ ಕರಿತೇವೆ, ಬಣ್ಣದ ಗಾಜು ಅಂದ್ರೆ ಏನು, ಸೋಡಾ ಗಾಜು ಅಂದ್ರೆ ಏನು, ಯಾವ ಗಾಜುಗಳನ್ನ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ, ಅವುಗಳನ್ನ ಹೇಗೆ ತಯಾರಿಸ್ತಾರ ಅನ್ನೋದನ್ನ ಏನ್ ಮಾಡೋಣ ಅಂದ್ರ ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.